ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೀವೇನಾದರೂ ಇನ್ನೂ ಕೂಡ ಆಯುಷ್ಮಾನ್ ಭಾರತ್ ಹೆಲ್ತ್ ಕಾರ್ಡ್ನ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಯಾವ ರೀತಿ ನೀವು ಅದು ಕೂಡ ಮನೆಯಲ್ಲೇ ಕೂಡ ನಿಮ್ಮ ಬಳಿ ಆಂಡ್ರಾಯ್ಡ್ ಫೋನ್ ಇದ್ದರೆ ಸಾಕು, ನೀವೇ ಯಶಸ್ವಿಯಾಗಿ ಅಪ್ಲೈ ಮಾಡಿ ನಿಮ್ಮ ಮನೆಯ ಸದಸ್ಯರಿಗೆಲ್ಲ ಕಾರ್ಡ್ನ ಡೌನ್ಲೋಡ್ ಮಾಡ್ಕೋಬೋದು. ಅದನ್ನು ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ಪು ಪ್ರೊಸೀಜರ್ನ ಫಾಲೋಅಪ್ ಮಾಡಬೇಕು, ಹಾಗೆಯೇ ಯಶಸ್ವಿಯಾಗಿ ನೀವು ಕಾರ್ಡ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅಂತೇಳಿ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋನ ನೀವು ಯಾವ ಸ್ಟೆಪ್ನು ಕೂಡ ಮಿಸ್ ಮಾಡ್ದಂಗೆ ಕೊನೆ ತನಕ ನೋಡಿ. ಸ್ವತಃ ನೀವು ಯಾವ ಸೈಬರ್ ಸೆಂಟ್ರಿಗೂ ಹೋಗ್ದೇ ನಿಮ್ಮ ಆಯುಷ್ಮಾನ್ ಭಾರತ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೋಬೋದು. ಮುಂದೆ ನಿಮಗೆ ಉಚಿತವಾಗಿ 5 ಲಕ್ಷದವರೆಗೆ ಆರೋಗ್ಯ ತಪಾಸಣೆ ಜೊತೆಗೆ ಉಚಿತ ಚಿಕಿತ್ಸೆ ಕೂಡ ಸಂಬಂಧಪಟ್ಟ ಹಾಸ್ಪಿಟ್ಲ್ಗಳಲ್ಲಿ, ಪ್ರೈವೇಟ್ ಹಾಸ್ಪಿಟ್ಲ್ ಆಗಿರ್ಬೋದು, ಗೌರ್ಮೆಂಟ್ ಹಾಸ್ಪಿಟ್ಲ್ ಆಗಿರ್ಬೋದು ಸಿಗುತ್ತೆ. ಸ್ನೇಹಿತರೆ, ನೀವು ಇದನ್ನು ಡೌನ್ಲೋಡ್ ಮಾಡ್ಕೋಬೇಕು ಅಂದರೆ ಮೊದಲಿಗೆ ನೀವು ಯಾವುದಾದ್ರು ಸರ್ಚ್ ಬಾರ್ಗೆ ಬಂದು ಆಯುಷ್ಮಾನ್ ಭಾರತ್ ಹೆಲ್ತ್ ಕಾರ್ಡ್ ಅಪ್ಲೈ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದ್ರೆ ಈ ರೀತಿ ಪೇಜ್ಗೆ ಕರ್ಕೊಂಬರುತ್ತೆ. ನಿಮ್ಗೇನಾದ್ರು ಲಿಂಕ್ ಬೇಕಿತ್ತು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಕ್ಲಿಕ್ ಮಾಡಿ ನೇರವಾಗಿ ಈ ರೀತಿ ಪೇಜ್ಗೆ ಓಪನ್ ಆಗ್ತದೆ. ನೀವು ಇಲ್ಲಿ ಅಪ್ಲೈ ಮಾಡಬೇಕು ಅಂದರೆ ಇಲ್ಲಿ ಸ್ಟಾರ್ಟಿಂಗು ಮೇಲ್ಗಡೆ ಇಲ್ಲಿ ಲಾಗಿನ್ ಪೇಜ್ ಕಾಣ್ತಾ ಇದೆ ನೋಡಿ. ನೀವು ಇಲ್ಲಿ 2 ರೀತಿ ಲಾಗಿನ್ ಮಾಡ್ಕೊಳ್ಳಿಕ್ಕೆ ಕೇಳುತ್ತೆ. ಒಂದು ಆಪ್ರೇಟರು ಮತ್ತು ಒಂದು ಬೆನಿಫಿಷರಿ ಅಂತ ಕೇಳುತ್ತೆ. ನೀವೇನಾದರೂ ಸಾರ್ವಜನಿಕರಾಗಿದ್ದರೆ ಬೆನಿಫಿಷರಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಅಲ್ಲಿ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಷನ್ನ ಫಿಲಪ್ ಮಾಡಿ ಕೆಳಗಡೆ ನಿಮ್ಮ ಫೋನ್ ನಂಬರ್ನ ಹಾಕಿ ಇಲ್ಲಿ ವೆರಿಫೈ ಅಂತ ಮಾಡ್ಕೋಬೇಕಾಗತ್ತೆ. ವೆರಿಫೈ ಆದರೆ ಆ ಥರ ಗ್ರೀನಲ್ಲಿ ತೋರಿಸುತ್ತೆ. ನಂತರ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPನ ಕೆಳಗಡೆ ಕಾಣ್ತಿರೋ ಬಾಕ್ಸ್ಗೆ ಹಾಕಿ ಮತ್ತೆ ಇಲ್ಲಿ ಕೆಳಗಡೆ ಒಂದು ಕ್ಯಾಪ್ಸ ಕಾಣುತ್ತೆ. ಆ ಕ್ಯಾಪ್ಸನ್ನ ಫಿಲಪ್ ಮಾಡಿ ನೀವಿಲ್ಲಿ ಲಾಗಿನ್ ಅಂತ ಮಾಡ್ಕೋಬೇಕಾಗತ್ತೆ. ನಂತರ ನಿಮಗೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಅಲ್ಲಿ ಅಲೋ ಕೇಳುತ್ತೆ, ನಿಮ್ಮ ಪರ್ಮಿಷನ್ನ ನೀವು ಅಲೋ ಅಂತ ಮಾಡಿ, ನಿಮ್ಮ GPS ಪರ್ಮಿಷನ್ ಅಲೋ ಅಂತ ಕೇಳುತ್ತೆ. ಇಲ್ಲಿ ಕೆಳಗಡೆ ಕ್ಲಿಕ್ ಕೇರ್ ಟು ಎನ್ರೋಲ್ ಅಂತ ಕೇಳುತ್ತೆ. ಯಾರೆಲ್ಲ 70 ವರ್ಷ ದಾಟಿದ್ದೀರಿ ಅವರು ಆ ಆಪ್ಷನ್ನ ಬಂದು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಒಂದು ವೇಳೆ 1 ವರ್ಷದಿಂದ ನೀವು 69 ವರ್ಷದವ್ರಿಗೆ ಅಪ್ಲೈ ಮಾಡ್ತೀನಿ ಅಂತ ಹೇಳಿದ್ರೆ ಇಲ್ಲಿ ಮೇಲ್ಗಡೆನೇ ಇದೆ ಆಪ್ಷನು. ಇಲ್ಲಿ ಮೊದಲಿಗೆ PMJAY ಅಂತ ಕೇಳುತ್ತೆ, ಆ ಆಪ್ಷನ್ ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗಿರುತ್ತೆ, ಅದೇ ಇರಲಿ. ನಂತರ ಇಲ್ಲಿ ನಿಮ್ಮ ಸ್ಟೇಟ್ನ ಕೇಳುತ್ತೆ, ಈ ಲಿಸ್ಟಿಂದ ನಿಮ್ಮ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಂತರ ನೆಕ್ಸ್ಟ್ ಆಪ್ಷನು ಸಬ್ ಸ್ಕೀಮ್ ಅಂತ ಕೇಳುತ್ತೆ. ಇಲ್ಲಿ ಆಶಾ, AWW, ಕಾಸಾ, ಕುಟುಂಬ, PM ಜನಮ್ ಮತ್ತು PMJAY ಅಂತ ಕೇಳುತ್ತೆ. ನೀವು ಇಲ್ಲಿ ಕುಟುಂಬ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಕರ್ನಾಟಕದವರು ಅಪ್ಲೈ ಮಾಡ್ತಾ ಇದ್ದೀರಿ ಅಂದರೆ ನೀವು ಇಲ್ಲಿ ಕುಟುಂಬ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಂತರ ಇಲ್ಲಿ ನಿಮ್ಮ ಡಿಸ್ಟಿಕ್ ಕೇಳುತ್ತೆ, ಆ ಲೀಸ್ಟಿಂದ ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಸರ್ಚ್ ಬಾಯಿ ನಿಮ್ದು ಇಲ್ಲಿ ಫ್ಯಾಮಿಲಿ ID ಮತ್ತು ಆಧಾರ್ ನಂಬರ್ ಅಂತ ಕೇಳುತ್ತೆ. ತುಂಬ ಜನಕ್ಕೆ ಫ್ಯಾಮಿಲಿ ID ಗೊತ್ತಿರಲ್ಲ, ಅಂಥವ್ರು ಇಲ್ಲಿ ಆಧಾರ್ ಕಾರ್ಡ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ನೆಕ್ಸ್ಟ್ ಆಪ್ಷನ್ ಈ ರೀತಿ ಓಪನ್ ಆಗ್ತದೆ. ಅಲ್ಲಿ ನಿಮ್ಮ ಆಧಾರ್ ನಂಬರ್ನ ಹಾಕಿ ಮತ್ತೆ ಅಲ್ಲಿ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಸನ್ನ ಫಿಲಪ್ ಮಾಡಿ ನೀವು ಇಲ್ಲಿ ಸರ್ಚ್ ಅಂತ ಮಾಡಬೇಕಾಗತ್ತೆ. ಸರ್ಚ್ ಮಾಡಿದ ನಂತರ ನಿಮಗೆ ಆಲ್ರೆಡಿ ನೀವೇನಾದ್ರು ಎನ್ವಾಲ್ ಆಗಿತ್ತು ಅಂದರೆ ಇಲ್ಲಿ ಲೀಸ್ಟ್ಗಳು ಕೂಡ ಶೋ ಆಗ್ತವೆ. ಇಲ್ಲಿ ತುಂಬ ಜನರಿಗೆ ಆಲ್ರೆಡಿ ಅಪ್ರೂವ್ಡು ಮತ್ತು ವೆರಿಫೈಡ್ ಅಂತ ತೋರಿಸುತ್ತೆ. ಹಾಗೆಯೇ ತುಂಬ ಜನರಿಗೆ ಇಲ್ಲಿ ಐಡೆಂಟಿಫೈಡ್ ಅಂತ ಕೇಳುತ್ತೆ, KYC ಸ್ಟೇಟಸ್ಸು. ಹಾಗೆಯೇ ಕಾರ್ಡ್ ಸ್ಟೇಟಸ್ ಬಂದು ನಾಟ್ ಜನರೇಟೆಡ್ ಅಂತ ತೋರಿಸುತ್ತೆ. ಈ ರೀತಿ ತೋರಿಸ್ತು ಅಂದರೆ ನಿಮಗೆ ಕಾರ್ಡ್ ಜನರೇಟ್ ಆಗಿರಲ್ಲ. ಅಂಥವ್ರು ಇಲ್ಲಿ ಪಕ್ಕದಲ್ಲಿ KYC ಅನ್ನೋ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ನಿಮ್ಮ ಆಧಾರ್ ನಂಬರ್ನ ಹಾಕಿ ನೀವು ಇಲ್ಲಿ ವೆರಿಫೈ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಈ ರೀತಿ ಪಾಪಪ್ ಓಪನ್ ಆಗುತ್ತೆ. ನೀವು ಅಲ್ಲಿ ಕನ್ಸಲ್ಟ್ ಬಾಕ್ಸ್ನ ಕ್ಲಿಕ್ ಮಾಡಿ ಅಲೋ ಅಂತ ಮಾಡ್ತು ಅಂದರೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPನ ಅಲ್ಲಿ ಕಾಣ್ತಿರೋ ಕಾಲಮ್ಗೆ ಹಾಕಿ ನೀವು ಇಲ್ಲಿ 2 OTP ಬರುತ್ತೆ, ಒಂದು ಮೊಬೈಲ್ ನಂಬರ್ಗೆ ಬರುತ್ತೆ ಮತ್ತು ಒಂದು ಆಧಾರ್ ನಂಬರ್ಗೆ ಬರುತ್ತೆ. ಎರಡನ್ನೂ ಹಾಕಿ ನೀವು ಇಲ್ಲಿ ಅಥೆಂಟಿಕೇಟ್ ಅಂತ ಮಾಡಬೇಕಾಗತ್ತೆ. ಅಥೆಂಟಿಕೇಟ್ನ ಆದ ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ನೀವಿಲ್ಲಿ ನಿಮ್ಮ ಕುಟುಂಬ ID ಮತ್ತು ನಿಮ್ಮ ಸದಸ್ಯರುಗಳು ಎಷ್ಟು ಜನ ಇದ್ದೀರಿ ರೇಷನ್ ಕಾರ್ಡಲ್ಲಿ ಎಲ್ಲ ಲಿಸ್ಟ್ಗಳು ಕೂಡ ಇಲ್ಲಿ ಶೋ ಆಗ್ತವೆ. ನೀವೀಗ ಪರ್ಟಿಕ್ಯುಲರ್ ವ್ಯಕ್ತಿಗೆ ನೀವು KYC ಮಾಡಬೇಕು ಅಂತ ಹೇಳಿದ್ರೆ ಕೆಳಗಡೆ ಇಲ್ಲಿ ಆಧಾರ್ OTP, ಫಿಂಗರ್ ಪ್ರಿಂಟು, ಐರಿಸ್ ಅಂತ ಕೇಳುತ್ತೆ. ನೀವು ಇಲ್ಲಿ ಆಧಾರ್ OTP ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಕೆಳಗಡೆ ನಿಮ್ಮ ಆಧಾರ್ ನಂಬರ್ನ ಹಾಕಿ ನೀವು ಇಲ್ಲಿ ವೆರಿಫೈ ಅಂತ ಮಾಡ್ಕೋಬೇಕಾಗತ್ತೆ. ವೆಯ್ಟ್ ಮಾಡಿ, ನಾನು ಆಧಾರ್ ನಂಬರ್ನ ಹಾಕ್ತಾಯಿದ್ದೀನಿ. ಆಧಾರ್ ನಂಬರ್ನ ಹಾಕಿ ವೆರಿಫೈ ಅಂತ ಮಾಡಿಕೊಂಡ್ರೆ ನಿಮಗೆ ಮತ್ತೆ ಈ ರೀತಿ ಒಂದು ಪಾಪಪ್ ಶೋ ಆಗುತ್ತೆ. ಅಲ್ಲಿ ಕನ್ಸಲ್ಟ್ ಬಾಕ್ಸ್ನ ಕ್ಲಿಕ್ ಮಾಡಿ ನೀವು ಅಲೋ ಅಂತ ಮಾಡಬೇಕಾಗತ್ತೆ. ಅಲೋ ಮಾಡಿದ ನಂತರ ನಿಮಗೆ ಈ ರೀತಿ ನಿಮಗೆ ಟಿಕ್ ಬಾಕ್ಸಲ್ಲಿ ನಿಮ್ಮದು ವೆರಿಫೈ ಆಗಿದೆ ಅಂತ ತೋರಿಸುತ್ತೆ. ಮತ್ತು ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ ಒಂದು OTP, ಹಾಗೆ ನೀವು ಲಾಗಿನ್ ಆಗ್ಬೇಕಾದ್ರೆ ಕೊಟ್ಟಿರ್ತೀರಲ್ಲ ಫೋನ್ ನಂಬರು, ಅದಕ್ಕೆ ಒಂದು OTP, ಒಟ್ಟು 2 OTPಗಳು ಬರುತ್ತೆ. 2 OTPನೂ ಕೂಡ ಕಂಡ 2 ಬಾಕ್ಸ್ಗಳಿಗೆ ಕೂಡ ನೀವು ಫಿಲಪ್ ಮಾಡಬೇಕಾಗತ್ತೆ. ಫಿಲಪ್ ಮಾಡಿದ ನಂತರ ಆಟೋಮೆಟಿಕ್ಕಾಗಿ ಅದೇ ವೆರಿಫೈ ಮಾಡ್ಕೊಳ್ಳುತ್ತೆ. ನಂತರ ಇಲ್ಲಿ ಮ್ಯಾಚಿಂಗ್ ಸ್ಕೋರ್ ಅಂದರೆ ನಿಮ್ಮದು ಹೆಸರು ಮತ್ತು ನಿಮ್ಮ ತಂದೆ ಹೆಸರು, ನಿಮ್ಮ ಡೇಟ್ ಆಫ್ ಬರ್ತ್ ಎಲ್ಲ ಮ್ಯಾಚ್ ಆಗಿತ್ತು ಅಂದರೆ ಅಲ್ಲಿ 100 ಅಂತ ತೋರಿಸುತ್ತೆ. ಇವಾಗ ನೀವು ಇಲ್ಲಿ ಫೋಟೋಗ್ರಫಿನ ಅಪ್ಲೋಡ್ ಮಾಡಬೇಕು. ಪಕ್ಕದಲ್ಲಿ ಕ್ಯಾಮ್ರಾ ಗುರ್ತಿದೆ, ಅದನ್ನು ಕ್ಲಿಕ್ ಮಾಡ್ತು ಅಂದರೆ ಇಲ್ಲಿ ಪರ್ಮಿಷನ್ ಅಲೋ ಅಂತ ಕೇಳುತ್ತೆ. ಇಲ್ಲಿ ನೀವು ನಿಮ್ಮ ಫೋನೆಲ್ಲ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮದು ಫ್ರಂಟ್ ಕ್ಯಾಮ್ರಾ ಓಪನ್ ಆಗುತ್ತೆ. ಆಗ ಕರೆಕ್ಟಾಗಿ ಲೊಕೇಶನ್ನಲ್ಲಿ ನಿಂತ್ಕೊಂಡು ನೀವು ಪೊಸಿಷನಲ್ಲಿ ನಿಂತ್ಕೊಂಡು ನೀವಲ್ಲಿ ಕ್ಲಿಕ್ ಮಾಡ್ತು ಅಂದರೆ ಈ ರೀತಿ ಬರುತ್ತೆ. ನೀವು ಒಂದು ವೇಳೆ ರೀಪಿಕ್ಚರ್ ಅಂದರೆ ನಿಮ್ದು ಏನೋ ಕರೆಕ್ಟಾಗಿ ಕೂತಿಲ್ಲ ಅಂದರೆ ರೀಪಿಕ್ಚರ್ ಅಂತ ಮಾಡಿ, ಕರೆಕ್ಟಾಗಿತ್ತು ಅಂದರೆ ಅಲ್ಲಿ ಪ್ರೊಸೀಡ್ ಅಂತ ಮಾಡಿ ಈ ರೀತಿ ಫೋಟೋ ಕೂತ್ಕೊಳ್ಳುತ್ತೆ ಅಲ್ಲಿ. ತದನಂತರ ನೀವು ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬನ್ನಿ. ಅಲ್ಲಿ ಆಲ್ರೆಡಿ ಫೋನ್ ನಂಬರ್ ತೋರಿಸ್ತಾ ಇರುತ್ತೆ, ಅಲ್ಲಿ ನೀವು ವೆರಿಫೈ ಅಂತ ಮಾಡ್ಕೋಬೇಕಾಗತ್ತೆ. ವೆರಿಫೈ ಮಾಡ್ಕೊಂಡಿದ ನಂತರ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPನ ಹಾಕಿ ನೀವು ಮತ್ತೆ ಇಲ್ಲಿ ವೆರಿಫೈ ಮಾಡ್ಕೋಬೇಕಾಗತ್ತೆ. ನಂತರ ಇಲ್ಲಿ
ಫ್ಯಾಮಿಲಿ ಐ ಡಿ ಕೇಳುತ್ತೆ. ನಿಮ್ಮದು ಫ್ಯಾಮಿಲಿ ಹೆಡ್ನ ನೀವು ಸೆಲ್ಫಾಗಿ ಮಾಡ್ಕೊತಿದ್ದೀರಾ ಮತ್ತು ನಿಮ್ಮ ಹಸ್ಬೆಂಡ್ ಯಾರು ಅಂತ ಕೇಳುತ್ತೆ. ನೀವು ರಿಲೇಷನ್ಶಿಪ್ ವಿತ್ ಫ್ಯಾಮಿಲಿ ಹೆಡ್ಡು ನಿಮ್ಮ ಫ್ಯಾಮಿಲಿಗೆ ಏನಾಗಬೇಕು ಅಂತ ಕೇಳ್ತಾರೆ. ಇಲ್ಲಿ ನಿಮ್ಮದು ಸಾಮಾನ್ಯವಾಗಿ ಲೇಡೀಸಿಗೆ ಫಸ್ಟ್ ಇರೋದ್ರಿಂದ ಫ್ಯಾಮಿಲಿ ಹೆಡ್ಗೆ ಬರ್ತಾರೆ. ನೀವು ಫ್ಯಾಮಿಲಿ ಹೆಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ವೈಫ್ ಆಗಿತ್ತು ಅಂದರೆ. ನಂತರ ಇಲ್ಲಿ ಪಿನ್ ಕೋಡ್ನ ಹಾಕಿ, ನಂತರ ನಿಮ್ಮ ಸ್ಟೇಟು ಮತ್ತು ನಿಮ್ಮ ಡಿಸ್ಟ್ರಿಕ್ಟ್ನ ಲೀಸ್ಟಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನೀವು ರೂರಲ್ ಅರ್ಬನ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಪಕ್ಕದಲ್ಲಿ ನಿಮ್ಮ ಸಬ್ ಡಿಸ್ಟ್ರಿಕ್ಟ್ ಕೇಳುತ್ತೆ, ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಮ ವಿಲೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ತದನಂತರ ನಿಮಗೆ ಇಲ್ಲಿ ಪಕ್ಕದಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ಇದೆ, ನೀವು ಆ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗತ್ತೆ. ಸಬ್ಮಿಟ್ ಆದ ನಂತರ ನಿಮಗೆ ಸ್ವಲ್ಪ ವೆಯ್ಟ್ ತೊಗೊಳುತ್ತೆ, ಟೈಮ್ ತೊಗೊಳುತ್ತೆ. ನಂತರ ನಿಮಗೆ ಈ ರೀತಿ ಸಕ್ಸಸ್ಫುಲ್ಲಾಗಿ KYC ಕಂಪ್ಲೀಟೆಡ್, ಪ್ಲೀಸ್ ಡೌನ್ಲೋಡ್ ಆಯುಷ್ಮಾನ್ ಕಾರ್ಡ್ ಅಂತ ತೋರಿಸುತ್ತೆ. ಜಸ್ಟ್ ಓಕೆ ಅಂತ ಮಾಡಿ, ಅದೇ ರಿಫ್ರೆಶ್ ಆಗಿ ಹೋಮ್ ಪೇಜ್ಗೆ ಬರುತ್ತೆ. ಅಲ್ಲಿ ಸ್ಕೀಮ್ ಆಟೋಮೆಟಿಕ್ ಸೆಲೆಕ್ಟ್ ಆಗಿರುತ್ತೆ. ನಿಮ್ಮ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಸ್ಕೀಮ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕುಟುಂಬ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಈ ಲಿಸ್ಟಿಂದ ನಿಮ್ಮ ಯಾವ ಡಿಸ್ಟಿಕ್ ಇದೆ ನಿಮ್ಮದು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ತದನಂತರ ಇಲ್ಲಿ ಸರ್ಚ್ ಟೈಪ್ ಬಂದು ನೀವು ಇಲ್ಲಿ ಆಧಾರ್ ನಂಬರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನಿಮ್ಮ ಆಧಾರ್ ನಂಬರ್ನ ಹಾಕಿ ಮತ್ತು ಅಲ್ಲಿ ಕಾಣ್ತಿರೋ ಕ್ಯಾಪ್ಸನ್ನು ಹಾಕಿ ನೀವಿಲ್ಲಿ ಸರ್ಚ್ ಅಂತ ಮಾಡಬೇಕಾಗತ್ತೆ. ವೆಯ್ಟ್ ಮಾಡಿ, ನಾನು 2 ಫಿಲಪ್ ಮಾಡಿ ಈಗ ಸರ್ಚ್ ಅಂತ ಮಾಡ್ತಾಯಿದ್ದೀನಿ. ಇವಾಗ ನಿಮ್ಮದು ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ನಿಮ್ಮ ಬಳಿ ಇರ್ತಕ್ಕಂಥ ಲಾಗಿನಲ್ಲಿ ಇರ್ತಕ್ಕಂಥ 2 ಜನರಿಗೂ ಕೂಡ ಇಲ್ಲಿ KYC ವೆರಿಫೈಡ್ ಆಗಿದೆ ಮತ್ತು ಅಪ್ರೂವ್ಡ್ ಆಗಿದೆ. ಇಲ್ಲಿ ಪಕ್ಕದಲ್ಲಿ ಡೌನ್ಲೋಡ್ ಅನ್ನೋ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡ್ತು ಅಂದರೆ ಸ್ಟಾರ್ಟಿಂಗು KYC ಆದಾಗ ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಬೇಕಾಗತ್ತೆ. ನಿಮ್ಮ ಕಾರ್ಡ್ ಇನ್ನೂ ಜನ್ರೇಟ್ ಆಗಿರಲ್ಲ, ಆದ್ದರಿಂದ ಈ ರೀತಿ ತೋರಿಸುತ್ತೆ. ನೀವು ಪದೇ ಪದೇ ಆ ರೀತಿ ಟ್ರೈ ಮಾಡಿ. ಒಂದು ವೇಳೆ ಸಕ್ಸಸ್ ಆಗಿದ್ರೆ ನಿಮಗೆ ಅಲ್ಲಿ ಡೌನ್ಲೋಡ್ ಆಗುತ್ತೆ ಕಾರ್ಡು. ಈಗ ಮತ್ತೆ ನಾನು ಒಂದು ಸರಿ ಟ್ರೈ ಮಾಡ್ತಾಯಿದ್ದೀನಿ. ಮತ್ತೆ ಕೂಡ ಆ ರೀತಿ ಯುವರ್ ಕಾರ್ಡ್ ಈಸ್ ಗೆಟಿಂಗ್ ಎ ಪ್ರೊಸೆಸ್ಡ್, ಪ್ಲೀಸ್ ವೆಯ್ಟ್ ಸಮ್ ಟೈಮ್ ಅಂತ ಕೇಳುತ್ತೆ. ತದನಂತರ ನೀವು ಇಲ್ಲಿ ಮತ್ತೆ ಒಂದು ಸರಿ ನೀವು ಟ್ರೈ ಮಾಡ್ತು ಅಂದರೆ ಡೌನ್ಲೋಡ್ ಅಂತ. ಇವಾಗ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ನೀವು ಯಾರ್ದನ್ನು ಡೌನ್ಲೋಡ್ ಮಾಡ್ತೀರಾ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ವೇಳೆ 2 ಜನದ್ದು ಕೂಡ ನೀವು ಡೌನ್ಲೋಡ್ ಮಾಡ್ಕೋತೀರಾ ಅಂತ ಹೇಳಿದ್ರೆ ಇಲ್ಲಿ ಮೇಲ್ಗಡೆ ಸೆಲೆಕ್ಟ್ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಯುವರ್ ಕಾರ್ಡ್ ಗೆಟಿಂಗ್ ಪ್ರೊಸೆಸ್ಡ್ ಅಂತ ತೋರಿಸುತ್ತೆ, ಆದರೂ ಪರವಾಗಿಲ್ಲ ನಿಮ್ಮ ಕಾರ್ಡು ಡೌನ್ಲೋಡ್ ಆಗುತ್ತೆ. ನಂತರ ನೀವು ಇಲ್ಲಿ ಕೆಳಗಡೆ ಇಲ್ಲಿ ಅಥೆಂಟಿಕೇಶನ್ ಬೈ ಅಂತ ಕೇಳುತ್ತೆ. ಇಲ್ಲಿ 2 ಜನದ ಹೆಸರು ಕೂಡ ತೋರಿಸುತ್ತೆ ಅಲ್ಲಿ ಲೀಸ್ಟಲ್ಲಿ ಇರ್ತಕ್ಕಂಥದ್ದು. ಇವಾಗ ನೀವು ಈ ರೀಸೆಂಟಾಗಿ KYC ಮಾಡೋಲ್ಲ ಅವ್ರ ಹೆಸರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ವೆರಿಫೈ ಅಂತ ಮಾಡಿ, ನಂತರ ಈ ಥರ ಕನ್ಸಲ್ಟ್ ಬಾಕ್ಸ್ ಬರುತ್ತೆ. ನೆಕ್ಸ್ಟ್ ಪೇಜಲ್ಲಿ ನೀವು ಅದನ್ನ ಅಲೋ ಅಂತ ಮಾಡಬೇಕು. ಕನ್ಸಲ್ಟ್ ಬಾಕ್ಸ್ನ ಕ್ಲಿಕ್ ಮಾಡಿ, ನಂತರ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP, ಹಾಗೆಯೇ ನಿಮ್ಮ ಲಾಗಿನ್ ಕೊಟ್ಟಿರ್ತಾರಲ್ಲ ಫೋನ್ ನಂಬರು, ಅದಕ್ಕೆ ಒಂದು OTP, 2 OTPಗಳು ಬರುತ್ತೆ. 2 OTPನೂ ಕೂಡ ಹಾಕಿ ನೀವು ಸಬ್ಮಿಟ್ ಮಾಡ್ತು ಅಂದರೆ ನಿಮ್ಮ 2 ಕಾರ್ಡ್ಗಳು ಕೂಡ ಈ ರೀತಿ ಶೋ ಆಗುತ್ತೆ. ನೀವೀಗ ಡೌನ್ಲೋಡ್ ಮಾಡಿಕೊಂಡು ನೀವು ಇದನ್ನ ಪ್ರಿಂಟ್ ಬೇಕಾದ್ರೂ ತಗೋಬೋದು. ಇಲ್ಲಿ ಡೌನ್ಲೋಡ್ ಅನ್ನೋ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡ್ತು ಅಂದರೆ ಆಯುಷ್ಮಾನ್ ಕಾರ್ಡ್ ಹ್ಯಾಸ್ ಬಿನ್ ಡೌನ್ಲೋಡ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಇಲ್ಲಿ ಮೇಲ್ಗಡೆ ನೋಡ್ಬೋದು ನೀವು, ಅಲ್ಲಿ ಡೌನ್ಲೋಡ್ ಕಾಲ ಮೇಲೆ ಹೋಗಿ ನೀವು ಕ್ಲಿಕ್ ಮಾಡ್ತು ಅಂದರೆ ನಿಮ್ಮ ಆಯುಷ್ಮಾನ್ ಭಾರತ್ ಕಾರ್ಡ್ ಈ ರೀತಿ ಶೋ ಆಗುತ್ತೆ. ನೀವು ಇದನ್ನು ಪ್ರಿಂಟ್ ತೊಗೊಳ್ಬೇಕಾದ್ರೆ ಕಲರ್ ಪ್ರಿಂಟ್ ತೊಗೊಂಡು ಲ್ಯಾಮಿನೇಷನ್ ಮಾಡಬೇಕಾದ್ರೆ ಬಳಕೆ ಮಾಡ್ಕೋಬೋದು. ಸ್ನೇಹಿತರೆ, ಇಷ್ಟು ಈಸಿಯಾಗಿ ನೀವು ಮನೆಯಲ್ಲೇ ಕೂತು ಕೂಡ ನಿಮ್ಮ ಆಯುಷ್ಮಾನ್ ಭಾರತ್ ಹೆಲ್ತ್ ಕಾರ್ಡ್ನ ಜನ್ರೇಟ್ ಮಾಡ್ಕೋಬೋದು. ಸ್ನೇಹಿತರೆ, ಇದಾಗಿತ್ತು ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇದೇ ಥರದ ಇನ್ಫಾರ್ಮೇಟಿವ್ ವಿಡಿಯೋಗಳು ನಮ್ಮ ಚಾನಲಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.